ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಗೃಹಲಕ್ಷ್ಮಿದು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಜೊತೆಗೆ. ಸೊ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿ 21ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಾಗಿದೆ ಆ್ಯಂಡ್ ಯಾರ್ಯಾರಿಗೆ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಪೋಸ್ ನಿಮಗೆ ಬಂದಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಮತ್ತೊಂದು ಈ ಒಂದು ವಿಡಿಯೋದಲ್ಲಿ ಇವಾಗ ಇವತ್ತಿನಿಂದನೇ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು, ಒಳ್ಳೆ ದಿನ ಅಂತ ಕೂಡ ಹೇಳ್ಬೋದು. ಸೊ ಈ ದಿನದಿಂದ ನೀವು ಒಂದು ಪೂಜೆಯಲ್ಲಿ ಅರಿಶಿಣವನ್ನು ಬಳಸ್ಬೋದು. ಅರಿಶಿಣವನ್ನು ಬಳಸಿ ನೀವು ಪೂಜೆ ಮಾಡೋದ್ರಿಂದ ಮನೆ ಒಂದು ಅದೃಷ್ಟವನ್ನೇ ಬದಲಾಯಿಸ್ಬೋದು. ನೀವು ಇದುವರೆಗೂ ಏನಾದರೂ ಇಚ್ಛೆ ಇಟ್ಕೊಂಡಿದ್ದೀರಿ, ಯಾವುದೇ ಒಂದು ಆಸೆ ಇಟ್ಕೊಂಡಿದ್ದೀರಿ, ಮನೇಲಿ ಇದೆಲ್ಲ ಆಗಬೇಕು ಅಥವಾ ಈ ಕಾರ್ಯ ಆಗಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಾನು ಹೇಳೋ ಥರ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಆ್ಯಂಡ್ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಆ್ಯಂಡ್ ಮತ್ತೊಂದು ಇಲ್ಲಿ ಇವಾಗ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಒಂದು ಟ್ರೆಂಡಿಂಗ್ ಒಂದು ರೀಲ್ಸ್ ಕೂಡ ನಡೀತಾ ಇತ್ತು. ಸೊ ಇಲ್ಲಿ ನಾನು ನಿಮಗೆ ಹಾಕಿರ್ತೀನಿ ಅದನ್ನು ನೋಡೋದಕ್ಕೆ. ಸೊ ಈ ಟ್ರೆಂಡಿಂಗ್ ರೀಲ್ಸ್ ಏನಾದರೂ ನೀವು ಇನ್ನು ನೋಡಿ ಮಾಡಬೇಕಂತ ಅನ್ಕೊಂಡಿದ್ದೀರಿ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಒಂದು ತಾಂತ್ರಿಕ ಒಂದು ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಸೊ ಸುಮಾರು ಜನ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಸಮಸ್ಯೆ ಇನ್ನೂ ದುಪ್ಪಟ್ಟಾಗುತ್ತೆ. ಸೊ ಹೀಗಾಗಿ ಆ ರೀತಿ ಕೆಲಸವನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ನೀವು ಏನಾದರೂ ಮಾಡಬೇಕಂತ ಅನ್ಕೊಂಡಿದ್ರೆ ಟ್ರೆಂಡ್ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಟ್ರೆಂಡ್ ಅಂತ ಹೋಗ್ಬಿಟ್ಟು ಅದು ಹಿಂದೆ ಮುಂದೆ ಗೊತ್ತಿಲ್ಲದೇ ಮಾಡ್ತಾ ಹೋದ್ವಿ ಅಂತಂದರೆ ಯಾವುದೇ ಒಂದು ಕೆಲಸ ಆಗಲಿ, ಸೊ ಮನೇಲಿ ಅದು ಒಳ್ಳೇದಾಗುತ್ತೋ ಅಥವಾ ಕೆಟ್ಟದ್ದಾಗುತ್ತೋ, ಸೊ ಅದ್ರ ಬಗ್ಗೆ ಪರಿಣಾಮನ ಯೋಚಿಸ್ತೇನೆ. ಹಾಗೆಯೇ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಮನೇಲಿ ನೋಡ್ತಾ ಇರ್ಬೋದು, ಟ್ರೆಂಡಿಂಗಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಕೇವಲ ವ್ಯೂಸು ಲೈಕ್ಸ್ಗೋಸ್ಕರ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ಏನಾದರೂ ನಮಗೆ ಮತ್ತೆ ಸೈಡ್ ಇಫೆಕ್ಟ್ ಅದು ಇದೆಯಾ, ಮನೆಗೆ ಏನಾದರೂ ಕೆಟ್ಟದ್ದಾಗುತ್ತಾ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡಬೇಕಾಗುತ್ತೆ. ಇವಾಗ ಇಷ್ಟು ದಿನದಿಂದ ಇವಾಗ ಟ್ರೆಂಡಿಂಗ್ ರೀಲ್ಸ್ ಅಲ್ಲಿ ನಡೀತಾ ಇತ್ತು. ಪ್ರತಿಯೊಬ್ಬರು ದೊಡ್ಡವರಿಂದ ಹಿಡಿದ್ಬಿಟ್ಟು ಚಿಕ್ಕವರೆಗೂ ಈ ರೀಲ್ಸ್ ಬಗ್ಗೆ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಸೊ ಸುಮಾರು ಜನ ಮಾಡ್ಬೇಕಂತ ಇನ್ನೂ ಅನ್ಕೋತಾ ಇದ್ದಾರೆ, ಬಟ್ ಮಾಡಿಲ್ಲ. ಬಟ್ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಸೊ ಇವಾಗ ಹೇಳಿರೋ ಪ್ರಕಾರ ಇದು ಒಂದು ತಾಂತ್ರಿಕ ಒಂದು ಏನಂದರೆ ಯಾರು ಸ್ಮಶಾನದಲ್ಲಿ ಕೂತ್ಕೊಂಡು ಅಲ್ಲಿ ಏನೋ ಒಂದು ಪ್ರಕ್ರಿಯೆಯಲ್ಲಿ ಇದನ್ನು ಮಾಡ್ತಾರಂತ ಹೇಳಿದರು. ಇದು ಮಾಡಿದ ಮೇಲೆ ಮನೆಗೆ ತುಂಬಾ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಹೇಳಿದರು. ಮನೇಲಿ ಕೂತ್ಕೊಂಡು ಮಾಡಬಾರ್ದು ಇದನ್ನೆಲ್ಲ ಅಂತ ಅವ್ರು ಹೇಳಿದ್ದಾರೆ ಕ್ಲಿಯರ್ಲಿ. ಸೊ ಹೀಗಾಗಿ ಸಪೋಸ್ ನೀವು ಬೇಕಂದರೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸಪೋಸ್ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳನ್ನ ದಯವಿಟ್ಟು ಮಾಡೋಕ್ಕೆ ಕೊಡಬೇಡಿ. ಓಕೆ, ಇನ್ನೊಂದು ಅರಿಶಿಣವನ್ನು ಬಳಸ್ಕೊಂಡು ನಾವು ಹೇಗೆ ಇಲ್ಲಿ ಇವತ್ತಿನಿಂದ ಅರಿಶಿಣವನ್ನು ಬಳಸ್ಕೊಂಡು ಹೇಗೆ ಮಾಡ್ಬೋದು ಅಂದರೆ, ಒಂದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಹೊಸಲು ಪೂಜೆ ಮಾಡ್ತೀರಿ ನೋಡಿ, ಸೊ ಆ ಟೈಮಲ್ಲಿ ಅರಿಶಿಣವನ್ನು ಸ್ವಲ್ಪ ನೀವು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಿಮ್ಮ ಮನೆ ಒಂದು ಬಾಗಿಲಿಗೆ ಹಚ್ಚಬೇಕಾಗುತ್ತೆ. ಆ್ಯಂಡ್ ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಚ್ಚಬೇಕಾಗುತ್ತೆ. ಸೊ ಇದರಿಂದ ಮನೆ ಅದೃಷ್ಟನೇ ಬದಲಾಗುತ್ತೆ. ಸೊ ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಸುಮಾರು ಥರದ ಒಂದು ಒಳ್ಳೆ ಸಿಹಿ ಸುದ್ದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದನ್ನು ಕೂಡ ನೀವು ಬೇಕು ಅಂತಂದರೆ ಒಂದು ತಾಮ್ರದ ಚರಿಗೆಯಲ್ಲಿ ಅರಿಶಿಣವನ್ನು ಹಾಕಿಬಿಟ್ಟು, ಸೊ ನೀವು ಮನೆಯ ಮಧ್ಯಭಾಗದಲ್ಲಿ ಸೊ ಅಲ್ಲಿ ಒಂದು 5 ಜಸ್ಟ್ ನೀರಲ್ಲಿ ಕೈನ ಎದ್ದಿ ಜಸ್ಟ್ ನೀವು ಸ್ವಲ್ಪ ಚಿಪ್ಪಡಿಸ್ಬೇಕಾಗುತ್ತೆ ಮನೆಯಲ್ಲಿ. ಮತ್ತು ಮನೆ ಒಂದು ಕೋಣೆ ಏನಿರುತ್ತಲ್ವ, ಒಂದೊಂದು ಮೂಲೆ ಇರುತ್ತೆ, ಆ ಮೂಲೆಯಲ್ಲೆಲ್ಲ ಆ ರೀತಿ ಮಾಡಿ. ಜಸ್ಟ್ ಇವಾಗ ಆಷಾಢ ಒಂದು ಮಾಸ ನಡೀತಾ ಇದೆ. ಸೊ ಈ ಟೈಮಲ್ಲಿ ನೀವು ಮಾಡ್ಬೋದು. ಮತ್ತು ಡೈಲಿ ನೀವು ಮಾಡ್ತೀವಿ ಅಂತಂದರೆ ನಿಮ್ಗೆ ಒಳ್ಳೇದಾಯಿತು, ನೀವು ಡೈಲಿ ಮಾಡ್ತೀವಿ ಅಂತಂದರೆ ಸೊ ಹೊಸಲು ಪೂಜೆ ಮಾಡುವಾಗ ಸ್ವಲ್ಪ ತುಪ್ಪ ಮತ್ತು ಅರಿಶಿಣವನ್ನು ಯೂಸ್ ಮಾಡಿ. ಸೊ ಅದು ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಓಕೆ, ಸೊ ಇನ್ನೊಂದು ಇವಾಗ ಗೃಹಲಕ್ಷ್ಮಿ ಸುದ್ದಿ ಬರೋಣ. ನೇರವಾಗಿ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಯಾವ ಜಿಲ್ಲೆಗೆ ಇದುವರೆಗೂ ಬಂದಿದೆ, ಯಾರ್ಯಾರು ಬಂದಿದೆ ಅಂತ ಮೇನ್ ಹೇಳ್ತಾ ಇದ್ದೀನಿ. ಇಲ್ಲಿ ಮೇನ್ ಅಂತಂದರೆ ಗೃಹಲಕ್ಷ್ಮಿದು ನಿಮಗೆ ಹಣ ಬಂದಿಲ್ಲ ಅಂತಂದರೆ ಮೊದಲು ಚೆಕ್ ಮಾಡ್ಕೊಳ್ಳಿ, ನೀವು ನಿಮ್ಮ ಮೊಬೈಲ್ ನಂಬರ್ನ ಒಂದು KYC ಮಾಡಿಸಿದ್ದೀರಾ ಅಂತ. ಅಂದರೆ ಮೊಬೈಲ್ ಒಂದು ನಂಬರ್ನ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ ಮೇನು. ಸೊ ಅದು ಮಾಡಿಲ್ಲ ಅಂತಂದರೆ ಒಂದು ಸಾರಿ ಮಾಡಿಸಿ. ಸಪೋಸ್ ಅಪ್ಡೇಟ್ ಮಾಡಿಸ್ಬೇಕಾಗಿದ್ರು ಕೂಡ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಸೊ KYC ಮಾಡ್ದೇ ಹಣ ಬರೋದಿಲ್ಲ ಸ್ನೇಹಿತರೆ. ಹೀಗಾಗಿ ನಿಮಗೆ ಗೃಹಲಕ್ಷ್ಮಿದು ಹಣ ಅಂದರೆ 21ನೇ ಕಂತಿನ ಹಣ ಬಂದಿಲ್ಲ, ಅಥವಾ ನಮಗೆ ಇನ್ನೂ ಅದರ ಹಿಂದಿನ 21ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೂ ಕೂಡ KYC ಇದೆಯಾ ಮಾಡಿಸಿದ್ದೀರಾ ಅಂತ ಒಂದು ಸಾರಿ ಚೆಕ್ ಮಾಡಿ. KYC ಮಾಡಿಸೋದು ತುಂಬಾ ಅಗತ್ಯ. ಸಪೋಸ್ ಮಾಡಿಸಿಲ್ಲ ಅಂತಂದರೆ ಹೋಗ್ಬಿಟ್ಟು ಮಾಡಿಸಿ ಒಂದ್ಸರಿ ಚೆಕ್ ಮಾಡಿ. ಮಾಡಿಸಿದ್ದೀವಿ ಅಂತಂದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿ. ಇವತ್ತು ಸಂಜೆ 4 ಗಂಟೆಯಿಂದ 27 ಜಿಲ್ಲೆಗಳಿಗೆ ಹಣವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ಜಿಲ್ಲೆಗಳ ಹೆಸರನ್ನು ನಾನು ಹೇಳ್ಬೋದು ಅಂದರೆ, ಬಾಗಲಕೋಟೆ ಆಯಿತು, ಬೆಳಗಾವಿ ಆಯಿತು, ಧಾರವಾಡ ಆಯಿತು, ಗದಗ ಆಯಿತು, ಹಾವೇರಿ ಆ್ಯಂಡ್ ಉತ್ತರ ಕನ್ನಡ, ವಿಜಯಪುರ ಆ್ಯಂಡ್ ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೋಲಾರ, ರಾಯಚೂರು, ಕೊಪ್ಪಳ, ಬೀದರ್, ಬಳ್ಳಾರಿ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ. ಸೊ ಎಲ್ಲ ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದು ಹಳ್ಳಿ ಒಂದು ಲಿಂಕ್ ಇರುತ್ತೆ, ಅಂದರೆ ಜಾಯಿಂಟ್ ಇರುತ್ತೆ. ಸೊ ಆ ಕ್ಷೇತ್ರದಲ್ಲಿ ಕೂಡ ಇದನ್ನು ಬಿಡುಗಡೆ ಮಾಡ್ತಾರೆ. ಸೊ ಒಂದ್ಸರಿ ನೀವು 4 ಗಂಟೆವರೆಗೂ ವೆಯ್ಟ್ ಮಾಡಿ. ಸಪೋಸ್ ಬಂದಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ KYC ಮಾಡಿದಿರೋದು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಗೃಹಲಕ್ಷ್ಮಿದು ಹೊಸ ಅಪ್ಡೇಟ್ಗಳು ಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೊಸ ಅಪ್ಡೇಟ್ಗಳು ಬಂದಾಗ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಆ್ಯಂಡ್ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ ಹೇಳಿರೋ ಪ್ರಕಾರ. ಸೊ ನಾನು ಹೇಳಿರುವಂಥದ್ದನ್ನು ಇದನ್ನು ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಟಿಪ್ಸ್ಗಳನ್ನ ಫಾಲೋ ಮಾಡಿ. ಆ್ಯಂಡ್ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.